ನಿತಿ ಎಂತದ ಅವ್ರ ಕಾರ್ ಹಂಗಾಯ್ತಲ್ಲ. ಹಾಂ ಬೈಕ್ ಎಲ್ಲಾರು ಹೋದ್ರೆ ಹೊಂಡಕ್ಕೆ ಹಾಂ ನಾನು ನಿತಿ ಹಿಡ್ಕ ಅದನ್ನ ಹಾಕ ಹೌದಾ. ಬಟ್ ಈ ಫಿಶ್ ತಿನ್ನೋಷ್ಟು ಇದನ್ನು ತಿನ್ನುವಷ್ಟು ದೊಡ್ಡ ಮೀನು ಇಲ್ಲ ಅಲ್ಲ ಇದನ್ನ ಇದಕ್ಕೆ ಬೀಳುತ್ತಾ ಹೌದಾ? ಅಲ್ಲ ಆ ಮೀನಿಗೆ ಬೀಳಲ್ಲ. ನೀವೆಂತ ಹಾಕ್ತೀರಾ? ನೀವು ಸೋಸ್ಲು ಹಾಕಿದ್ರಾ? ಯಾವ ಸೋಸ್ಲು? ಅಂದರೆ ಅದೇ ತಾನೇ ರಬ್ಬರ್ ಥರ ಐತಲ್ಲ ಅದಲ್ವಾ? ಅದು ಕೊಡಿಯಲ್ಲ? ಹಾಂ. ಇದು ನೀವು ಹಾಕಿ ಬಿಡೋದ? ವೆಯ್ಟ್ ಹಾಕಿದ್ದೀರಾ? ಹಾಂ. ವೆಯ್ಟ್ ಹಾಕಿದ್ದೀರಾ ತಾನೇ? ಹೌದಾ? ಅಲ್ಲ ಸಾಬ್ರೆ, ಎಷ್ಟು ಮೀನು ಹಿಡ್ದಿಲ್ಲ ನೀವು ಅಲ್ವಾ? ಹೌದಾ? ಹಾಂ. 3,000 ರೂಪಾಯಿ ಕೊಟ್ಟೆ. 3,000 ರೂಪಾಯಿ ಕೊಟ್ಟಿದ್ರಾ? ಹಾಂ 3,000. ಹಾಂ 250 ರೂಪಾಯಿ ಕೆಜಿ. ಹೌದಾ? 250 ರೂಪಾಯಲ್ಲಿ 300 ರೂಪಾಯಿ ಹೇಳಿದೆ ನಾನು. 250 ಕೊಡ್ತೀನಿ ಅಂತ 3,000 ರೂಪಾಯಿ ಕೊಟ್ಟ. 12 ಕೆಜಿ ದುಡ್ಡು ಕೊಟ್ಟ. 12 ಕೆಜಿ ದುಡ್ಡು ಕೊಟ್ರಾ? 12 ಕೆಜಿಗೆ 3,000 ತೆಗೆದು ಕೊಟ್ಟ ಪಟ್ ಅಂತೇಳಿ. ಒಂದ್ಸಲ ಮೀನು ತಾಗಿದ್ರೆ ಗೊತ್ತಾಗತ್ತೆ ಮತ್ತೆ ನೆಕ್ಸ್ಟ್. ಹೌದಲ್ಲ? ಒಂದ್ಸಲ ಮೀನು ತಾಗಿದ್ರೆ ನಿಮಗೆ ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಮೀನು ತಾಗಿದ್ರೆ ಎಂಥದ್ದು ಗೊತ್ತಾಗಲ್ಲ. ಸುಮ್ಮನೆ ಒಟ್ರಾಶಿ ಹಾಕಿ ಎಳಿಯೋದು ಆಗ್ತಾ ಇದೆ. ತುಂಬ ಆಳ ಇದೆ ಅನ್ಸುತ್ತಲ್ಲ ಇದು? ಇಲ್ಲಪ್ಪ, 3 ಆಳ. ಹೌದಾ? ಬಟ್ ಈಗ ಅಲ್ಲಿ ಕಾರು ಬಿತ್ತಲ್ಲ, ಅದು ಬಿದ್ದರೆ ಫುಲ್ ಮುಳುಗಿ ಹೋಗ್ತಿತ್ತಾ? ಬಿದ್ದರೆ ಅದು ಹೊಂಡದಲ್ಲಿ ಬಿದ್ದಿದೆ. ಅದು ಕೊಂಚರ್ ಹೊಂಡ ಅದು. ಹೌದಾ? ಅದು ಮುಳುಗೋಗುತ್ತೆ. ಕೆಳಗೆ ಹೋದ್ರೆ ಅದು ಬ್ರಿಡ್ಜ್ ಕೆಳಗೆ ಹೋಗ್ಲಿಲ್ಲ. ಅದು ಹೊಂಡದಲ್ಲಿ ಬಿದ್ದಿದೆ. ಅದು ಹೊಂಡ ಗಾಣ ಕಟ್ಟಬೇಕು. ಗಾಣ ಇದೆ, ಜಸ್ಟ್ ಲಾಕ್ ಮಾಡಿದ್ರೆ ಆಯ್ತಲ್ಲ. ನೋಡಿ ಸಾಬ್ರು ಹಾಕ್ಕೊಟ್ಟಿದ್ದಾರೆ ಗಾಣನ. ಹೌದಾ ಸಾಬ್ರೆ? ನೋಡೋಣ ನಿಮ್ಮ ಬಾಯಿ ಹಂಗೆ ಆಗಲಿ. ತೆಗಿ ಬೇಗ. ನಮ್ಮ ನಿತಿನ ಮೀನು ಹೆದರಿದೇವ ಅಂತ ಹೇಳ್ದೆ. ಅದರಲ್ಲ ಅದಕ್ಕೆ ಏನಿಲ್ಲ. ಎಲ್ಲಿ ಹೋಗೋದು ಬೇಡ ನಿತಿ, ನಾವು ಇಲ್ಲೇ ಕರೆಕ್ಟಾಗಿ ಹಾಕಬೇಕು. ಫಿಶಿಂಗಲ್ಲಿ ಇಂಪಾರ್ಟೆಂಟ್ ಏನಂದರೆ ಪೇಷನ್ಸ್. ಅದೇ ನಮಗಿಲ್ಲ. ನೋಡೋ ಇಲ್ಲೋಡು, ಈ ಮೀನಿಗೆ ಈಗ ಹಾಕೋಣ. ಈಗ ತಡಿಯ, ಈಗ ಅದು ಸೋಸ್ಲ ಅನ್ಕೋಣ. ತಡಿ ಸಾಬ್ರು ಹೊಸ ಐಡಿಯಾ ಕೊಟ್ಟವ್ರಿಗೆ ಹಾಕೋಣ. ಇಲ್ಲ ಕಣ, ಬರ್ತಾವಂತೆ. ಸಾಬ್ರಿಗೆ ಒಂದು ಮೀನು ಸಿಕ್ಕಿದೆ ಈಗ. ನೋಡಿ ತೋರಿಸಿ ಸಾಬ್ರೆ, ಎಷ್ಟು ದೊಡ್ಡ ಇದೆ. ಓ, ಇದು ನಿಮ್ಮದು ವೆಯ್ಟ್ ಒಳ್ಳೆ ಚೆನ್ನಾಗಿದೆ ಸಾಬ್ರೆ. ಇಷ್ಟೇ ಇರಬೇಕಲ್ಲ, ಇಷ್ಟು ದೊಡ್ಡ ಇದೆ ಮೀನು. ಎಷ್ಟೊತ್ತು ವೆಯ್ಟ್ ಮಾಡಿದಿರಲ್ಲ ಈ ಮೀನಿಗೆ? ಎಲ್ಲ ಗಿರ್ಲೇ ಇರೋದಾ ಇಲ್ಲಿ? ಗಿರ್ಲಿದೆ, ಎಲ್ಲ ಮೀನು ಇದೆಯಾ? ಸರ್ ವೀಡಿಯೋ ತೋರಿಸ್ತೀನಿ. ಈಗ ಬದಲೇನೆ ಇದು ಹೊರಗೆ ತೆಗಿಲ್ಲ? ಹೊರಗೆ ಹಾರುತ್ತಾ? ಕಚ್ಚುತ್ತಾವ?
ಹ್ಞೂ ಮತ್ತೆ ತುಂಬ ದೊಡ್ಡ ಮೀನು ಇರೋದ್ರಲ್ಲೇ ಅಲ್ಲ ಸಾಬ್ರೆ. ಹಾಕಿಡಿ ಹಾರಿಗಿರೋದು ಇಲ್ಲೊಂದು ಹೊರಗೆ ಬಿದ್ದಿದೆ ಸಾಬ್ರೆ. ಮತ್ತೆ ಈಗ ನಾವು ಮಾತಾಡ್ತಿರುವಾಗ ಅವಕ್ಕೆ ವಾಯ್ಸ್ ಎಲ್ಲ ಕೇಳಲ್ವಾ ಮೀನಿಗೆ? ಅವು ಹೆದ್ರಿ ಓಡಲ್ವಾ? ಓಡ್ತಾವ. ಕತ್ಲೆ ಆದ್ಮೇಲೆ ಮೀನುಗಳು ಇರ್ತಾವ, ಕಚ್ಚುತ್ತಾವ? ಹೌದಾ? ಈಗ ನಮ್ದು ಈಗ ಆ ಥರ ಗಣಕ್ಕೆ ಕಚ್ಚುತ್ತಾ? ಬಟ್ ಹಾಕ್ಬೇಕು ಕರೆಕ್ಟ್ ಆಗಲ್ಲ. ನಿಮ್ಮ ಅನಿಸಿಕೆಯನ್ನು ಮೀನಿಗೆ ಫುಡ್ ತಗೊಂಬರ್ಬೇಕು. ಹಾಗೆ ಬಂದಿದ್ದೀವಿ ಜೋಶಲ್ಲಿ. ಮೀನಾ ನಾವಿಷ್ಟೆಲ್ಲ ಎಫರ್ಟ್ ಹಾಕಿದ್ರು ಏನು ಮೀನು ಸಿಕ್ಕಿಲ್ಲ. ಹೌದಾ? ಹಿಡ್ಕ ಬಾಕ್ಸ್ ಒಳಗೆ ಹಾಕ. ನಾಡಿದ್ದು ಇನ್ನೊಂದ್ಸರಿ ಬರ್ತೀವಿ. ಅವತ್ತಂತೂ ಹಿಡಿತೀವಿ. ನಿತಿನ ಆಶ್ವಾಸನೆ ಕೊಟ್ಟಿದ್ದಾರೆ. ಫೈನಲಿ ಫಿಶಿಂಗಿಗೆ ಅಂತ ಬಂದ್ವಿ, ಬಟ್ ಫಿಶ್ ಏನೂ ಸಿಕ್ಕಿಲ್ಲ. ನಾವಿನ್ನೂ ಬಿಗಿನರ್ಸು. ಫುಲ್ ಇನ್ನೂ ಪ್ರೋ ಲೆವೆಲ್ಲಿ ಫಿಶ್ಶಿನ ಮೈಂಡನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡು ಫಿಶಿಂಗ್ ಸ್ಟಾರ್ಟ್ ಮಾಡಬೇಕು. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ನಾವು ಮೀನು ಹಿಡಿತೀವಿ. ಐ ನೆವರ್ ಗಿವ್ ಅಪ್. ಆ ಕಾನ್ಫಿಡೆನ್ಸ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಈ ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಹೆಂಗಿದೆ ಅಂದರೆ ಡ್ರೋನಲ್ಲಿ ನಿಮ್ಗೆ ಸಕ್ಕತ್ತಾಗಿ ಕಾಣುತ್ತೆ. ಡ್ರೋನ್ ಶಾಟ್ ನೆಕ್ಸ್ಟ್ ಟೈಮ್ ಬರ್ತೀವಿ ಅವಾಗ ತೋರಿಸ್ತೀವಿ. ಅಲ್ಲ ನಿತಿನ್, ಏನಂತೀಯ ನಿತಿನ್? ನನ್ನ ಮಗನೇ ನೀನಂತಾರ ಇದು ಕಣ ಪೊನ್ನು ಕಣ ನೀನು. ನೀನೇ ಕಣಲಿ ನಿನ್ನ ಜೊತೆ ಬಂದಿದ್ದು ಯಾವಾಗ ಬಂದ್ರೆ ನಿನ್ನ ಜೊತೆ ಸಿಗದೇ ಇಲ್ಲ. ನಾನು ಹುಡುಕಿ ಹಿಡಿದು ತೋರಿಸಿದ್ರೆ ನಿಂಗೆ ಏನು ನಾ ಪೊನ್ನು ಅಲ್ಲ ನೀನೇ. ಏನಲ್ಲ ನಿತ್ಯ ಈ ಥರನಲ್ಲ ನೀನು. ನಾಡ್ದು ಫುಡ್ ತಗೊಂಡು ಕೈದು ಗಾಣ ಹಾಕಕ್ಕೆ ಬರ್ತೀನಿ. ಕೈ ಗಾಣ ಹಾಡ್ಕೊಂಬತ್ತೀಯ? ಒಂದು 4 ಅವ್ರ ಥರನೇ ಒಂದು 4 ಅವ್ರು ಹೆಂಗೋ ಮೇಯಿಸಿಟ್ಟಾರ ಅವಳು ಗೊತ್ತಾವ. ಸರಿ ನೋಡೋಣ ಏನು ಮಾಡ್ತೀಯ ಅಂತ. ಒಂಚೂರಿ ಒಂದು ಮೂತಿ ನೋಡ್ಕೊಂಬಿಡಿ.